ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮ್ಯಾನಿಫೆಸ್ಟ್ ಡೈರೀಸ್. ಸೊ ಮ್ಯಾನಿಫೆಸ್ಟ್ ಡೈರೀಸಲ್ಲಿ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನನ್ನ ಪ್ರಕಾರ ಒಂದು ರಿಲೇಷನ್ಶಿಪ್ಪಲ್ಲಿ ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ ಅಂದರೆ ಏನು ಗೊತ್ತಾ? ಒಂದು ರಿಲೇಷನ್ಶಿಪ್ಪಲ್ಲಿ ಎಲ್ಲದಕ್ಕಿಂತ ದೊಡ್ಡ ರೆಡ್ ಫ್ಲ್ಯಾಗ್ ಅಂತಂದರೆ ಈ ಕಾಂಪಿಟೇಷನ್ ಮತ್ತು ಒಬ್ಬರ ಮಧ್ಯೆ ಒಬ್ಬರಿಗೆ ಇರೋಂಥ ಒಂದು ಕಂಪ್ಯಾರಿಸನ್. ಎಷ್ಟೋ ಸಲ ಏನಾಗೋಗ್ಬಿಡುತ್ತೆ ಅಂತಂದರೆ ನಮ್ಮ ಓನ್ ಪಾರ್ಟ್ನರ್ಸ್ ಜೊತೆ ನಾವು ಕಂಪೀಟ್ ಮಾಡ್ತಾ ಇರ್ತೀವಿ, ಅವ್ರ ಜೊತೆ ನಾವು ಕಾಂಪೀಟ್ ಮಾಡ್ಕೊಳ್ತಾ ಇರ್ತೀವಿ. ಅದು ರಿಲೇಷನ್ಶಿಪ್ಪಲ್ಲಿರುವಂಥ ಒಂದು ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್. ಯಾಕೆ ಅಂತಂದರೆ ರಿಲೇಷನ್ಶಿಪ್ ಯಾವತ್ತೂ ಕೂಡ ಗೆದ್ರೂ ಒಟ್ಟಿಗೆ ಗೆಲ್ಲಬೇಕು, ಸೋತ್ರೂ ಒಟ್ಟಿಗೆ ಸೋಲ್ಬೇಕು. ಒಬ್ಬರು ಗೆದ್ರೂ ಕೂಡ ಇಬ್ಬರು ಒಟ್ಟಿಗೆ ಸೆಲೆಬ್ರೇಟ್ ಮಾಡಬೇಕು, ಒಬ್ಬರು ಸೋತ್ರೂ ಕೂಡ ಇಬ್ರಿಗೂ ಒಟ್ಟಿಗೆ ಬೇಜಾರಾಗಬೇಕು. ಇಂಥ ಒಂದು ಬ್ಯಾಲೆನ್ಸ್ ಅಥವಾ ಇಂಥ ಒಂದು ಫೀಲಿಂಗ್ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲ ಅಂತಂದರೆ ಅಲ್ಲೇ ಒಂದು ಬಿಗ್ಗೆಸ್ಟ್ ರೆಡ್ ಫ್ಲ್ಯಾಗ್ ಕಾಣಿಸ್ತು ಅಂತ ಅರ್ಥ. ಸೊ ಎಚ್ಚರವಾಗಿರಬೇಕು ಅಂತ ರಿಲೇಷನ್ಶಿಪ್ಪಲ್ಲಿ. ತುಂಬ ಸಲ ನಮ್ಮ ಓನ್ ಪಾರ್ಟ್ನರ್ಸ್ಗೆ ಏನಾದರೂ ಒಂದು ಹೈಕ್ ಸಿಕ್ಕಿದ್ರೆ, ಒಂದು ಬೋನಸ್ ಸಿಕ್ಕಿದ್ರೆ ನಮಗೆ ಜಲಸ್ ಆಗೋದಕ್ಕೆ ಶುರು ಆಗುತ್ತೆ. ಗಂಡು ಮಕ್ಕಳಲ್ಲೂ ಕೂಡ ಅಷ್ಟೇನೆ. ಇವಾಗ ಹೆಣ್ಮಕ್ಳು ಅವ್ರಿಗಿಂತ ಚೆನ್ನಾಗೇನೋ ವರ್ಕ್ ಮಾಡ್ತಿದ್ದಾರೆ ಅಥವಾ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಇನ್ನೆವಿಟಬಲಿ ಒಂಥರ ಒಂದು ಜಲಸಿ ಶುರು ಆಗುತ್ತೆ. ಇಟ್ಸ್ ಜಸ್ಟ್ ನಾಟ್ ಸೊಸೈಟಲ್ ಪ್ರೆಷರ್, ಬಟ್ ಅವ್ರಿಗೆ ಒಳಗಿಂದ ಒಂದು ಜಲಸಿ ಶುರು ಆಗುತ್ತೆ. ಬಟ್ ಅದೇ ಹೆಲ್ದಿ ರಿಲೇಷನ್ಶಿಪ್ಸ್ ಹೇಗಿರುತ್ತೆ ಗೊತ್ತಾ? ಗಂಡ ಆಗಿರಲಿ ಹೆಂಡತಿ ಆಗಿರಲಿ, ಯಾರು ಗೆದ್ರೂ ಕೂಡ ಇನ್ನೊಬ್ರು ಸೆಲೆಬ್ರೇಟ್ ಮಾಡ್ತಾರೆ, ಯಾರು ಸೋತ್ರೂ ಕೂಡ ಮತ್ತೊಬ್ಬರು ಕೂಡ ಬೇಜಾರು ಪಟ್ಕೋತಾರೆ.